ನೀವು ಹುಷಾರಾದ್ಮೇಲೆ ರಿಕವರ್ ಆದ್ರಲ್ಲ, ಸಣ್ಣ ಒಣಕಲ್ ಕಡ್ಡಿ ತರ ಇದ್ದವರು ದಿನ ದಿನ ನಿಮ್ಮನ್ನ ನೀವು ಕಾನ್ಫಿಡೆನ್ಸ್ ತಗೋಬೇಕಾದ್ರೆ ಕನ್ನಡಿ ನೋಡ್ತಾ 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 ಯಾರು ಹೇಳಿದ್ದೆಲ್ಲ ಕೇಳಿಸ್ತಿರುತ್ತೆ, ಅದನ್ನ ಮೀರಿ ಬೆಳಿಬೇಕಲ್ಲ. ಆ ಬೆಳೆದ ಮೇಲೆ ಅಲ್ಲಿಂದ ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ದು ಮೈಸೂರಿಗೆ ಬರಕ್ಕೆ? ಸರ್ ಇನ್ನೊಂದು ಹೆಲ್ತ್ ಇಶ್ಯೂಸ್ ಅಲ್ಲಿ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ನಾನು ರಸ್ಲಿಂಗ್ ಸ್ಟಾರ್ಟ್ ಮಾಡಿದ್ದು, ಕುಸ್ತಿ ಸ್ಟಾರ್ಟ್ ಮಾಡಿದ್ದು. ಹೌದಾ? ಜನ ಇನ್ನೇನು ತಳ್ಳ ಪುಳ್ಳ ಆಗಿದ್ಯಾ, ಮತ್ತೆ ಕುಸ್ತಿ ಆಡ್ತೀರಾ ಆಯ್ತಾ ಹೆಲ್ತ್ ಇಶ್ಯೂಸ್ ನಿನಗ ಅವಾಗ ಗಟ್ಟಿ ಅನ್ವಾನಿ ಅಂತ. ನಾನ ಕುಸ್ತಿ ಆಡ್ ತೋರ್ಸಿದ್ರೆ ಒಪ್ಕೊಂತೀರಾ, ನಾ ಹಾಸ್ಪಿಟ್ಲ್ ಇಂದ ಬಂದೀನಿ ಅಂತ. ಹಂಗೆ ಹಾಸ್ಪಿಟ್ಲ್ ಇಂದ ಬಂದೀನಿ, ಇನ್ ಎಷ್ಟ್ ದಿನ ಬದುಕ್ತೀನಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಾ ಕುಸ್ತಿ ಆಡ್ ತೋರಿಸ್ತೀನಿ. ಶಕ್ತಿ ಕುಸ್ತಿ ಆಡಕ್ಕೆ ಐ ಗೇನ್ ಇಟ್ ಸರ್. ನಾನು ಈಗ ನಂದು ಅಪಟೈಸರ್ ಹೊಟ್ಟಿ ಕಡಿಮ್ರಿ, ಅವಾಗೆಲ್ಲ ಕುತ್ರ 5-6 ರೊಟ್ಟಿ ತಿಂತಿದ್ದಿರಿ. ಅವಾಗೆಲ್ಲ ಕುತ್ರ ಹಿಂಗ್ ಪ್ಲೇಟ್ ಎಲ್ಲಾ ತಿಂದಿದ್ ನೆನಪೇ ಇಲ್ರಿ ನನಗೆ. ರೊಟ್ಟಿ ಚಟ್ನಿ ಮೊಸರು ಎಲ್ಲ ಹಾಕೊಂಡು ಸೈಡ್ಗೆ ರೊಟ್ಟಿ ತಿನ್ಕೊಳ್ಳೋದು. ಇವಾಗ್ಲೂ ಸಕ್ಕತ್ತಾಗಿರ್ತದೆ ಫುಡ್, ಅದು ನಂಗೂ ಬಹಳ ಇಷ್ಟ. ಕಡಕ್ ರೊಟ್ಟಿ, ಚಟ್ನಿ ಪುಡಿ, ಮೊಸರು, ಉಳ್ಳಾಗಡ್ಡಿ, ಬಿಸಿ ಬಿಸಿ ಜೋಳದ ರೊಟ್ಟಿ, ನಮ್ಮವು ಎಣ್ಣಿ ಖಾರ. ನಂಗೆ ಯಾವ ಒಣಗಿ ಅಂದ್ರೆ ಯಾವ ಅದ ಪಲ್ಯ ಬೇಕು ಇದ ಪಲ್ಯ ಇಲ್ಲ ಅಂತ, ಎಣ್ಣಿ ಖಾರ ಹಾಕಿ ಹಿಂಗ್ 1-2 ಚಪಾತಿ ಹಾಕಿ ರೊಟ್ಟಿ ಕೈ ಮುಟ್ಟಿಗೆ ಮಾಡ್ಕೊಂಡು ಸಾಕು. ಉಂಡೆ ಮಾಡಿ ರೊಟ್ಟಿ ಮುಟ್ಟಿಗೆ ಮಾಡ್ಕೊ, ಬಿಸಿ ರೊಟ್ಟಿ ಮುಟ್ಟಿಗೆ. ಸೊ ಅಷ್ಟು ಗಟ್ಟಿ ರೀ. ನಾ ಮೈಸೂರಿಗೆ ಬಂದ್ಮೇಲೆನೆ ಬಿಟ್ಟಿದ್ದು, ಯಾಕಂದ್ರೆ ಇಲ್ಲಿ ಫುಡ್ಗೆ ರೈಸ್ಗೆ ನನ್ ಬಾಡಿ. ಮೈಸೂರು ಬಂದಿದ್ದ? ಹೌದು ಸರ್. ಅದನ್ನು ಚಾಲೆಂಜ್ ಮಾಡಿ ಬಂದ್ರಿ? ಆಕ್ಚುಲಿ ಏನಂದ್ರೆ ರೀ, ನಂದು SSLC 98% ಆಗ್ತದೆ. ಹಾ ರೀ, SSLC. ಹಾ ರೀ, ಅದು ನನಗ್ ಹಾ ರೀ, ನಂದು ಹೈಯೆಸ್ಟ್. ನಂದು ಸೆಕೆಂಡ್ ಹೈಯೆಸ್ಟ್ 92 ಇತ್ರಿ. ಅಂದ್ರೆ ಇನ್ನೊಬ್ರದ್ದು ಸೆಕೆಂಡ್ ಬಂದವ್ರದ್ದು. ಅದು 3 ತಿಂಗಳು ಸರ್ ಸರ್ನಿ ಎಕ್ಸಾಮ್ಸ್ ಇರತ್ತಲ್ರಿ, 4 ಸರ್ನಿ ಎಕ್ಸಾಮ್ಸ್ ಇರ್ತಾವ. ಮುಗಿಸ್ಕೊಂಡು ಮಲ್ಗಿರೋದ್ ನಾನು 2 ಗಂಟೆ ಸರ್. 3 ತಿಂಗಳು. ಯಾಕಂದ್ರ ಮನ್ಯಾಗ ಅಡಿಗಿ ಮುಸ್ರಿ ಎಲ್ಲಾ ತಿಕ್ಕಿ, ಎಮ್ಗೊಳ್ ನೋಡ್ಕೊಂಡು, ಎಮ್ಗಳಿಗೆ ಮೇವು ಹಾಕಿ, ಹಾಲ್ ಕರ್ದು, ಮನ್ಯಾಗ ಅಡ್ಗಿ ಮಾಡಿ, ಇಷ್ಟೆಲ್ಲಾ ಮಾಡಿ ನಾವು ಓದೋದ್ ನನಗ್ ಟೈಮ್ ಸಿಕ್ತಿದ್ದಿಲ್ರಿ ಅಷ್ಟ. ಬಟ್ ನಂಗೇನು ಅಂದ್ರೆ ಪಾಠ ಓದ್ಬೇಕಾದ್ರ ಗ್ರಹಿಸ್ಕೊಳ್ಳೋ ಶಕ್ತಿ ಭಾಳ ಐತ್ರಿ ಅದು. ಅಂಡ್ ಹಂಗ್ ಮಾಡ್ಕೊಂಡ್ ಒಂದ್ 3 ತಿಂಗಳು ಕಂಪ್ಲೀಟ್ ಆಗಿ ನಂಗೆ ಬೇರೆ ಬೇರೆ ಸರ್ಸ್ ಗಳೆಲ್ಲ ನೋಟ್ಸ್ ಕೊಡೋದು, ಗೈಡ್ಸ್ ಗಳು ಕೊಡೋದು. ಕಾಸ್ಟ್ಲಿಯಸ್ಟ್ ಗೈಡ್ಸ್ ಎಲ್ಲ ಓದಿನ್ರಿ ನಾ. ಆಗಿನ ಕಾಲದಲ್ಲಿ ರಿಚ್ ಇರೋರೇ ಪರ್ಚೇಸ್ ಮಾಡಕ್ ಆಗಲ್ಲ ಅಂದ್ರು, ಬಟ್ ರಿಚ್ ಇರೋರು ನನಗ್ ತಂದ್ ಕೊಟ್ಟು, ನೀವ್ ಓದ್ವಾ ಹಂಗೆ. ಅಂದ್ರೆ ನಂಗೆ ಹೆಂಗೋ ಬರ್ತಿದ್ರು ಸರ್. ಎಲ್ಲೋ ನನಗೆ ಇದ್ ಸಿಕ್ಕಿಲ್ಲ ಮಾಡಿಲ್ಲ ನಾ ಹೇಳಂಗಿಲ್ರಿ. ನಾ ಬಾಳ್ ಚಲೋ ಸ್ಕೂಲ್ ಒಳಗ್ ಓದಿನ್ರಿ. ನಾವ್ ದೊಡ್ಡ ನಮ್ ಜೈನ್ ಕಮ್ಯುನಿಟಿ ಅರಿಹನ್ ಸ್ಕೂಲ್ ಅಂತ ನಮ್ ಸ್ಕೂಲ್, ನಮ್ ಊರೊಳಗ ಹೈಯೆಸ್ಟ್ ಕಾಸ್ಟ್ಲಿ ಸ್ಕೂಲ್, ಅಲ್ಲೇ ಓದಿರೋದು. ಕನ್ಸೆಷನ್ ಹೆಂಗೋ ನಾನು ಓದಿರೋ ತುಂಗಳ್ ಕಾಲೇಜ್ ಸರ್. ಈಗ ಸದ್ಯಕ್ 3 ಲಕ್ಷ ಅಲ್ಲಿ ಕಾಲೇಜ್ ಫೀ 2 ವರ್ಷಕ್ಕೆ. ನಾನ್ 4,000 ತುಂಬಿರೋದು. 4,000. ಸೊ 98% ಆಗ್ತದ್ರಿ ನಂದು. ಅದಾದ್ಮೇಲೆ ನಮ್ಮ ಮಾಮ ಅವ್ರ ಊರು ಅಲ್ಲೇ ಮುತ್ತೂರ್ರಿ. ಸೊ ಅವ್ರೇನಂತಾರ, ನಮ್ಮ ಅವ್ವ ಅಪ್ಪಂದು ಅವಾಗ ಊರ್ ಬಿಟ್ಟಿರ್ರಿ, ನಮ್ ಸಾಲಾಗಿ ಊರ್ ಬಿಟ್ಟಿದ್ದೆ ಅದೇ ಟೈಮ್. 98% ಆದ್ಮೇಲೆ ಈ 3 ವರ್ಷ ಏನಿತ್ತಲ್ರಿ ಹಾಸ್ಪಿಟಲ್ ಇಂದ 7th ಇಂದ ಈ 3 ವರ್ಷ ನೋಟ್ ಬ್ಯಾನ್ ಆತ್ರಿ ಅವಾಗ. ಸೊ ನೋಟ್ ಬ್ಯಾನ್, ಬೇರೆ ನೋಟ್ ಚೇಂಜ್ ಆತಲ್ರಿ. ಸೊ ಮಾನಿಟೈಸೇಷನ್ ಆದಾಗೆಲ್ಲ ಏನಂದ್ರೆ, ಡಿಮಾನಿಟೈಸೇಷನ್ ಆದಾಗ ಭಾಳ ಇಶ್ಯೂ ಆತ್ರಿ. ಸಾಲ ತಗೊಂಡವ್ರೆಲ್ಲ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಮಾಡುದು, ಬಡ್ಡಿ ಹಾಕುದು ಮಾಡುದೆಲ್ಲ ಭಾಳ ಆತ್ರಿ. ಸೊ ಅವ್ವ ಅಪ್ಪ ಇರು ಮನಿ ನಮ್ದೊಂದ್ 2 ಕೊಲೆ ಏನಿತ್ರಿ ಎಲ್ಲಾ ಮಾರ್ಬಿಟ್ಟು ರಾತ್ರಿ ಜೂಟ್ ಹೇಳ್ಬಿಟ್ಟು ಹೋಗಿದ್ದು ಯಾವ್ದೋ ದ್ರಾಕ್ಷಿ ಪಡ, ಸಾಂಗ್ಲಿ ಕಡೆ ದ್ರಾಕ್ಷಿದು. ಯಾರಿಗೂ ಹೇಳಿ ಎಲ್ಲ ಮಾರ್ಬಿಟ್ಟು ರಾತ್ರಿ ಹೋಗ್ಬಿಟ್ಟಿರ್ರಿ. ನಾ ಇದ್ದಿಲ್ರಿ, ನಾ ಮೈಸೂರು ಅಂದ್ರೆ ಮುಗಿಸ್ಕೊಂಡು ಅವಾಗ ಜಮಖಂಡಿ PU ಕಾಲೇಜಿಗೆ ಹೋಗಿದ್ರಿ, ತುಂಗಳ್ ಕಾಲೇಜ್ ಅಂತ, ಸೈನ್ಸ್ ಕಾಂಪೋಸಿಟ್ ಕಾಲೇಜ್. ಸೊ ರಾತ್ರಿ 2017 ಹೊರಟ್ಬಿಟ್ರಿ. ನಂಗೆ ಕಾಲ್ ಮಾಡಿ ಹೇಳಿದ್ರೆ ಹಿಂಗ ಊರ್ ಬಿಟ್ಟಿವಿ ಅಂತ. ಸೊ ಆ 2 ವರ್ಷ ನಾ ನಮ್ಮ ಅವ್ವನ್ ಮುಖ ನೋಡಿ ನಾವ್ ಒಂದೇ ಸತಿರಿ ಬಂದೇ ಇಲ್ರಿ. ನಮ್ಮವ್ವ ಸಾಲಿ ಒಳಗ್ ಸೈನ್ಸ್ ಹಾಕ್ಯಾಳ, ಹೆಂಗ್ ಓದಾಕತ್ತಾಳ, ಏನ್ ಮಾಡಾಕತ್ತಾಳ ಇಲ್ಲ, ಕೇಳೋರು ಇಲ್ಲ, ಏನು ಹೆಂಗಿದ್ರು ಯಾರು ತಲೆನೂ ಕೆಡಿಸ್ಕೊಳ್ತಿದ್ದಿಲ್ರಿ. ಸೊ ಇಲ್ಲಿ ಬಂದಿವ್ರಿ. ಇಲ್ಲಿ ನಮ್ಮ ಮಾವಾರ ಅಜ್ಜಿ ಇವ್ರದೆಲ್ಲ ಊರಿತ್ರಿ. ಸೊ ನಾನ್ ರಜೆಗೂ ಅಷ್ಟೊಂದೇನ್ ಹೋಗ್ತಿದ್ದಿಲ್ರಿ. ನಾವ್ ಓದುದು ಮಾಡುದು, ರಜೆ ಸಿಕ್ಕರೆ ಓದ್ಬೇಕು. ನಂದು ಎಷ್ಟು 91% ರೀ. ಸೆಕೆಂಡ್ PUC. ಹಾ ರೀ, CET ಬರದ್ರಿ? ಹಾ, CET ಬರ್ದೆ. ಇಟ್ ಇಸ್ 12,000 ರ್ಯಾಂಕಿಂಗ್. ಅಂಡ್ ನಾನ್ JEE ಮೇನ್ಸ್ ಬರ್ದಿದ್ದೀನ್ರಿ. ನಂದು 94% ಬಂದಿತ್ರಿ. ನನ್ಗೆ NIT ಗೋವಾ ಸೀಟ್ ಸಿಕ್ತಿತ್ತ. ಬಟ್ ನಮ್ಮವ್ವ ಇಲ್ಲ ಗೋವಾನ ಅಂತಂದು ಅವ್ರಿಗೆ ಗೊತ್ತಲ್ರಿ, ಹಳ್ಳಿಯೊಳು ಗೋವಾನ ಅಲ್ಲೆಲ್ಲ ತುಂಡರ್ಬಿ ಹಾಕೊಂತಾರ, ದಾರು ಕುಡಿತಾರ, ಎಲ್ಲಾ ಬೀಚ್ ಏರಿಯಾ ಅದು ಚಲೋ ಅಲ್ಲ. ನಮ್ಮ ಮಗಳು ಹೋದ್ರೆ ಹಂಗೆ ಆಗ್ಬಿಡ್ತಾಳ. ನೀ ಎಲ್ಲಿ ಫಾರಿನ್ ಹೋಗ್ಬಿಟ್ಟೆ ಅಂದ್ರ ಅಲ್ಲಿಂದಲ್ಲೇ
ಓ ಹಂಗೆ ಆ ತರ ಥಾಟ್ಸ್ ರೀ ಹಂಗೆಲ್ಲ. ಸೊ ಹಂಗಾಗಿ ಇಲ್ಲ ಕರ್ನಾಟಕದಾಗ ಓದು ಅಂತ ಹೇಳಿದ್ರು. ಬಟ್ ನಂಗೆ ಬೆಂಗಳೂರು ಇಲ್ಲ ಮೈಸೂರಿಗೆ ಹೋಗ್ಬೇಕಂತ ರೀ. ನಂಗೆ ಮೈಸೂರ್ದು ಮೊದ್ಲಿಂದಾನೇ ರಾಜಧಾನಿ, ರಾಜರಿದ್ದಿರೋ ಜಾಗ, ನಮ್ಮೂರು ಆ ತರದ್. ಸೊ ನಂಗ್ ಭಾಳ ಇಷ್ಟ ಆತ್ರಿ ಮೈಸೂರು. ಸೊ PUC ಏನಂದ್ರೆ ಸರ್ ಆಕ್ಚುಲಿ ನಮ್ದು ತುಂಗಾಳ್ ಇನ್ಸ್ಟಿಟ್ಯೂಟ್ ಅವರೇ ನನಗೆಲ್ಲಾ ಪೇ ಮಾಡಿ, ಹಾಸ್ಟೆಲ್ ಹಿಡಿದು ನನ್ ಕ್ಯಾಂಟೀನ್ ಹಿಡಿದು ಪ್ರತಿಯೊಂದು ಅವರೇ ಪೇ ಮಾಡಿದ್ದು ಸರ್. ಥ್ಯಾಂಕ್ ಯು. ಅಂಡ್ ನನ್ CET ಇದು ಈ ಮೂಲಕ ಥ್ಯಾಂಕ್ಸ್ ಹೇಳ್ಬಿಡ್ತಿದ್ದೀನಿ. ಅಂಡ್ ನಾನ್ ಇಲ್ಲ ಇನ್ನೊಂದು ಆಡ್ ಮಾಡಿ ನಾ ಥ್ಯಾಂಕ್ಸ್ ಹೇಳ್ತೀನಿ ರೀ. ನಾನು CET ಬುಕ್ ಆದ್ಮೇಲೆ CET ಪೇ ಮಾಡೋದಿರ್ತದ್ರಿ 20,000. ₹1 ಇದ್ದಿದ್ದಿಲ್ರಿ. ಕಾಲೇಜಿಗೆ ಕರ್ದಿ ಚೆಕ್ ಕೊಟ್ಬಿಟ್ಟು ಇದನ್ನ ಫಸ್ಟ್ ಮಾಡಿ ಸೀಟ್ ಬುಕ್ ಮಾಡ್ಕೊ ಆಮೇಲೆ ನೋಡ್ಕೊ ಅಂತ ಫಸ್ಟ್ ಹೇಳ್ದವ್ರೆ ನಮ್ ತುಂಗಾಳವ್ರಿ. ಸೊ ಅವ್ರಿಗೆ ನಾ ಯಾವತ್ತು ಚಿರುಣಿ ಆಗಿರ್ತೀನಿ. ನಾ ಅವ್ರಿಗೆ ಕೇಳಿನ್ರಿ ರೊಕ್ಕ ಯಾವಾಗ ಹೊಳ್ಕೊಡ್ಬೇಕಂತ. ಅವ್ರು ಹೇಳಿದ್ರೆ ಇಲ್ಲವ ನೀ ಸೆಟ್ಲ್ ಆದ್ಮೇಲೆ ನಮ್ ಸಾಲಿಗ್ ಬಾ, ಇಂತ 4 ಮಂದಿಗೆ ನೀ ಹೆಲ್ಪ್ ಮಾಡಿ ಸಾಕು ಅಂತ ಇದ್ರೊಳ. ಅದೇ ರೀ ಸರ್, ನಾ ಅಷ್ಟು ಚಲೋ ಮಂದಿ ನಡು ಬೆಳ್ದಿನಿ ಅಂತಂದ್ ಎಲ್ರು ನನ್ ಕೈ ಸೇರ್ಸಿ ಇಲ್ಲಿ. ಇಂಜಿನಿಯರಿಂಗ್ ಓದಕ್ಕೆಲ್ಲ ತುಂಬಾ ಕಾಸು ಬೇಕಲ್ಲಮ್ಮ? ಅಯ್ಯೋ ಸರ್, ನಂದು ಕಾಲೇಜ್ ಫಸ್ಟ್ನೇ 1 ಲಕ್ಷ ಐತ್ರಿ. 90,000. 90,000 ಫಸ್ಟ್ ಹಾಸ್ಟೆಲ್ 70,000 JC ರೀ. ಆಯ್ತಾ, CET ಇದ್ರಿ. PG ಮಾಡೋಣ ಅನ್ನಕ ಧೈರ್ಯ ಇಲ್ರಿ ನನಗ. ಯಾಕ ಸಿಟಿ ಫಸ್ಟ್ ಟೈಮ್ ಬಂದಿನಿ. ಒಂದ್ 5,000 ತುಂಬಿದ್ರ ಈಗ ನಡಿತೈತಿ, 1 ತಿಂಗಳು ಹೋಗ್ತೈತಿ. ಇಲ್ಲ ಹಾಸ್ಟೆಲ್ ಮಾಡ್ರಿ ಅವ್ವ ಎಲ್ಲ ಅಂದ್ರೆ, ಇಲ್ಲ ಹಾಸ್ಟೆಲ್ ಮಾಡ, ಸಿಟಿಗೆ ಹೋಗಿನಿ, PGಯಿಂದ ಹೊರಗೆಲ್ಲ ಹೋಗ್ಬೇಕು. ಹಾಸ್ಟೆಲ್ ಆದ್ರೆ ನಮ್ ಸೇಫ್ಟಿ ಸರ್. ಹಾಸ್ಟೆಲ್ ಆಯ್ತು, ಒಂದೇ ಕಾಂಪೌಂಡ್ ಒಳಗಡೆ ಇರುತ್ತೆ. ಈ ಇಂಜಿನಿಯರಿಂಗ್ ಓದೋ ಆಸೆ ಹೌದಾ ನಿಮ್ದೇ ಇರುತ್ತೆ? ನಂಗೆ IAS ಆಫೀಸರ್ ಮತ್ತೆ ರಾಜಕೀಯ ಒಳಗ್ ಹೋಗ್ಬೇಕಂತ ಆಸೆ ರೀ. ಪಾಲಿಟಿಷಿಯನ್ ಆಗ್ಬೇಕಾ? ಅಂದ್ರೆ ರಾಜಕೀಯ ಅನ್ನೋದೊಂದು 10% ಇತ್ತು. ಬಟ್ IAS ಆಫೀಸರ್ ಆಗ್ಬೇಕು. ಮೇಡಮ್ ಎಲ್ಲಿಗೆ ಏನೇನ್ ಸಂಬಂಧ? ನಿಮ್ ತಲೆಯಲ್ಲಿ ಏನ್ ಓಡ್ತಿದೆ? ನಂಗೆ IAS ಆಫೀಸರ್ ಏನು ಅಂದ್ರೆ ರೀ, ಪವರ್ ಬೇಕು ಅಂತ. ಆ ಪವರ್ಗೊಂದ್ ಗತ್ತಿರುತ್ತೆ ಅನ್ನೋದಕ್ಕೆ. ಆ ಪವರ್ ತಗೊಂಡು ಬಡವರಿಗೆ, ಹೆಣ್ಮಕ್ಳಿಗೆ ನನ್ ಕೈಯಿಂದ ಆದದ್ ನಾನ್ ಚೇಂಜಸ್ ಮಾಡ್ಬೇಕು. ಯಾಕಂದ್ರೆ ವಿದ್ಯೆಗೆ ಇರೋದು ಪವರ್. ಅಂಡ್ ನನ್ನ ಹತ್ರ ರೊಕ್ಕ ಇಲ್ಲಲ್ರಿ ಸರ್. ಏನೋ ಹಾಕಿ ನಾನ ಹೆಣ್ಮಕ್ಳು ಸಾಲಿ ಕಟ್ಸ್ಬಿಡ್ತೀನಿ, ಏನೋ ದೊಡ್ಡದ್ ಮಾಡ್ತೀನಿ. ಪವರ್ ಐ ಕ್ಯಾನ್ ಅರ್ನ್ ಇಟ್ ಈಸಿಲಿ. ರೊಕ್ಕಗಿಂತ ಪವರ್ ಅರ್ನ್ ಮಾಡಿದ್ರೆ ನಾ ಅದನ್ನ ಏನ್ ಬೇಕು ಅದನ್ನ ತಿದ್ದಿಸ್ಬಹುದು. ರಾಜಕೀಯನೂ ಬಂದಿರೋದ್ ಹಾಗೆ. ನಾವ್ ಈಗಿಂದು ಥಾಟ್ಸ್ ಇರೋರು ನಾವೆಲ್ಲ ಚೇರ್ ಮೇಲೆ ಕೂತ್ರ ನಾವ್ ಎಷ್ಟೊಂದು ಚೇಂಜಸ್ಗಳು ಮಾಡ್ಬೋದಲ್ಲ. ಅಂಡ್ ಪರ್ಸನಲಿ ನಮ್ ನಾರ್ತ್ ಕರ್ನಾಟಕ, ನಮ್ ಉತ್ತರ ಕರ್ನಾಟಕ ನಾವ್ ಇನ್ನ ಎಷ್ಟು ಬೆಳವಣಿಗೆ ತಗೊಂಡ್ಬರ್ಬೋದಲ್ಲ. ಮೊನ್ನೆ ಬಿಹಾರ ಎಲೆಕ್ಷನ್ ಆದಾಗ 25 ವರ್ಷದ ಒಬ್ಬ ಯೂಟ್ಯೂಬರ್, ಫೋಕ್ ಸಿಂಗರ್ ಈಗ MLA ಆಗ್ಬಿಟ್ಟಿದ್ದಾರೆ. ಹೌದು. ಸೊ ಅದೇ ಏಜ್ ಅಲ್ಲಿ ಇರುವಂತ ಅಯ್ಯೋ ಮೇಡಮ್ ವರ್ಷ ಡಿಗ್ರಜೆ ಬೆಳಗಾವಿಯ ಹೆಣ್ಮಗಳು ರಾಜಕೀಯಕ್ಕೆ ಬಂದು MLA ಆದ್ರೆ ದೊಡ್ಡ ಆಶ್ಚರ್ಯ ಇಲ್ಲ. ಅಯ್ಯೋ ನೆನಪಿಸ್ಕೋಬೇಕು ನೀವು. ಸರಿ, ನಾವ್ ಮತ್ತೆ ಇಲ್ಲೇ ಬರ್ತೀನಿ ಗಪ್ರಿ ಪಾಡ್ಕಾಸ್ಟಿಗೆ. MLA ಅವಾಗ ನೀವು ಹೇಳಿವ್ರಂತೆ, MLA ವರ್ಷ ಡಿಗ್ರಜೆ ಪಾಡ್ಕಾಸ್ಟ್ ಅಲ್ಲಿ ಇದ್ದಾರೆ. ಬಟ್ ನಿಮ್ಮ ಅಮ್ಮನ ಒಪ್ಪಿಸ್ಬಿಟ್ಟು ಮೈಸೂರಿಗೆ ಬಂದ್ರಲ್ಲ ನೀವು. ಅಂಡ್ ಅದು ಎಲ್ಲ ಹಂಗಾತ್ರಿ. ಅದಾದ್ಮೇಲೆ ಬಟ್ ಅವಾಗ ಪರಿಸ್ಥಿತಿಗೆ ಏನು ಅಂತಂದ್ರೆ, ಬಡತನ ಅಂತೂ ಪೀಕ್ ಆಗಿತ್ರಿ. ಅವಾಗ ಸಾಂಗ್ಲಿ ಒಳಗಿದ್ದವ್ರು ಅವರು ಅದು ದ್ರಾಕ್ಷಿಗೆ ಆಸಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡೋದೆಲ್ಲ ಇರ್ತದ್ರಿ. ಅದೇನೋ ಪ್ರೊಸೆಸ್ ಇರ್ತದ. ಅದೆಲ್ಲ ಪಪ್ಪನ್ ಕೈಗೆ ಹಾಕಿ ಮಾಡಿ ಮಮ್ಮಿ ಫೋಟೋ ಕಳ್ಸೇಕ್ರಿ. ಪಪ್ಪನ್ ಕೈ ಎಲ್ಲ ಸುಡುದ್ರಿ. ಪಪ್ಪ ಕೈಲ ಉಣ್ಣಾಕ್ ಬರುದಿಲ್ಲ, ಮಾಡುದಿಲ್ಲ. ನೀವಲ್ಲಿ ದ್ರಾಕ್ಷಿ ಎಲ್ಲ ನೀವ್ ಯಾವತ್ತು ಮಾಡಿದವ್ರಲ್ಲ, ನೀವೆಲ್ಲ ಹೊಳ್ಸಾಳ್ ಮಂದಿ ಅಂದ್ರೆ ಕಬ್ಬ ಮೆಕ್ಕೆ ಮಾಡಿದವ್ರ ಅಂತ ಎಲ್ರ ಜೀತಕ್ ಹೋಗ್ರಿ, ಅಂತ ಕೂಲಿಗೆ ಹೋಗ್ರಿ ಅಂತ. ಅವ್ರು ಹೋಗ್ತಾರೆ ಸತಾರ, ಕರಾಡ, ಪುಣೆ ಕಡೆ ಎಲ್ಲೋ ಗುಡ್ಡಗಾಡದಲ್ಲಿ. ಅಲ್ಲೊಂದ್ ಬಸ್ಸು ಹೋಗುದಿಲ್ರಿ ಸರ್. ಅಲ್ಲಿ ಕರಾಡಕ್ ಹೋಗಿ ಅಲ್ಲಿ ಅಂದ್ರೆ ಕಬ್ಬ ಬೆಳೆಯುದ್ರಿ ಬೇಸಿಕಲಿ. ಅವ್ರದೊಂದ್ 20-30 ಎಕರೆ ಹೊಲ ಇತ್ತು. ಇವ್ರಿಗೆ ಒಂದ್ 2 ಲಕ್ಷ ರೂಪಾಯಿ ಕೊಟ್ಟಾರ ವರ್ಷಕ್ಕ. ಕತ್ತಿಗತ್ಲೆ ದುಡಿರಿ ಅಷ್ಟು ಮಂದಿ ದಿನಕ್ ದುಡಿದ್ರಿ. ಅಣ್ಣಾರಿದ್ರ, ಇನ್ನ ಮದುವೆ ಆಗಿದ್ದಿಲ್ಲ. ಅಣ್ಣ, ಪಪ್ಪ, ಮಮ್ಮಿ 3 ಮಂದಿ ರೀ ಇವ್ರು ದುಡಿಯೋದು ಮಾಡೋರ್ರಿ. ಅವಾಗೆಲ್ಲ ಮಮ್ಮಿ ಕಾಲ್ ಮಾಡಿ ಅಳಕ್ಕಿ, ಹಿಂಗಾತ, ಕಷ್ಟ ಆತ, ಒಂದ್ ಸಂಘದ್ದು ಲೋನ್ ಐತಿ, ಸಂಘ ಮಾಡಿನ ಒಂದ್ ಅರ್ಧ ಹಾಳಾಗ್ಬಿಟ್ಟಿರ್ರಿ. ಅವಾಗ ಸಂಘಗಳು ಬರ್ತಾವಲ್ರಿ, ಅದ್ರ ಲೋನ್ಗಳ ಮಾಡಿ. ಅವಾಗ ಆಕ್ಟಿಂಗ್ ಎಲ್ಲ ಸ್ವಲ್ಪ ಸೀರಿಯಸ್ ಮಾಡಿದಂದ್ರೆ ಅವಾಗ್ರಿ ಸ್ಟೇಟ್ ಪ್ರೈಸ್ ತಗೋಬೇಕು. 30,000 ರೂಪಾಯಿ ಕೊಡ್ತಾರ್ರಿ ಸ್ಟೇಟ್ ಪ್ರೈಸ್, ಪ್ರತಿಭಾ ಕಾರಂಜಿ ವಿನ್ ಆದ್ರೆ. ಅವಾಗ ಹೆಲ್ಪ್ ಆಕೈತಿ. ಅದು ಟಾರ್ಗೆಟ್. ನೀವು ನಟಿ ಆಗಬೇಕು ಅಂತ ಟಾರ್ಗೆಟ್ ಅಲ್ಲ, ರೊಕ್ಕ ಬರೋ ಟಾರ್ಗೆಟ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೆ ಛದ್ಮವೇಷ, ಏಕಪಾತ್ರ ಅಭಿನಯ, ಜನಪದ ಹಾಡುಗಳನ್ನ ಹಾಡ್ಕೊಂಡು, ಇವೆಲ್ಲ ಹಾಡ್ಕೊಂಡುನೇ ನಾ ಪ್ರತಿಭಾ ಕಾರಂಜಿಗೆ ಬಂದಿದ್ದು. ಏನಕ್ಕಂದ್ರೆ ರೀ, ರೊಕ್ಕ ಮಾಡ್ಬೇಕಂತ. ಅಲ್ಲೆಲ್ಲ ಡಿಬೇಟ್ ಕಾಂಪಿಟೇಷನ್ ಕೂರೈಕ್ರಿ. ಅವಾಗೆಲ್ಲ ಅನ್ನೋರು ಏನ್ ಭಾರಿ ಡಿಬೇಟ್. ಅವಾಗ ಅನ್ಸುದಲ್ಲ
ರಾಜಕೀಯ ಹೋಗ್ಬೇಕು. ಹಿಂಗೆ ಏನೋ ಒಂದು ಪೊಲಿಟಿಷಿಯನ್ ಹಾಕಿನಿ ಅಥವಾ IAS ಹಾಕಿನಿ ಅನ್ನೋದು. IAS ಅಂದ್ರೆ ನಾನು ಇತಿಹಾಸ ಎಲ್ಲ ನಂಗೆ ಭಾಳ ಇಷ್ಟ ರೀ. ಅವಾಗೆಲ್ಲ ಅನ್ನಿಸ್ದಾಗ ಓಕೆ ನಂಗೆಲ್ಲ ಇಷ್ಟ ಆಕೈತಲ್ಲ, ದಿನನಿತ್ಯ ಏನ್ ನಡೆಯಕತ್ತದೆಲ್ಲ ನಂಗೆ ಇಷ್ಟ. ಅದ್ರ ಮೇಲೆ ಅನ್ಸೋದು ಓ ನನ್ನ ಇಂಟ್ರೆಸ್ಟ್ ಮೇಲೆ ನಾನು ಹಿಂಗ್ ಮಾಡ್ಬೋದು ಇದಾಗ್ಬೋದು ಅಂತ. ಆ ಥರದ್ದು ಬಂದಿದ್ರಿ. ಸೊ ಹಂಗೆ ಎಲ್ಲೋ ಛದ್ಮವೇಷ, ಏಕಪಾತ್ರ ಅಭಿನಯ, ಜಾನಪದ ಹಾಡುಗಳು ಹಾಡ್ಕೊಂಡು ಆ ರೊಕ್ಕ ಬರ್ತದನ್ನು ತಲೆಯಾಗಿತ್ರಿ. ಪ್ರತಿಭಾ ಕಾರಂಜಿಗೆ ರೊಕ್ಕ ಕೊಡ್ತಾರು. ಸೊ ಬಂತು. ಸೊ ಮೂರ್ ಪ್ರತಿಭಾ ಕಾರಂಜಿ ಟಾರ್ಗೆಟ್ ಮಾಡಿ ಸ್ಟೇಟ್ ತನ ಹೋಗ್ಬೇಕು, ಚಲೋ ರೊಕ್ಕ ಬರ್ತಾವ. ಸೊ ರೊಕ್ಕ ಬಂತು. ಅವಾಗ್ಲೇ ಅಮ್ಮ ಬಂದಿದ್ದು. ಆ ರೊಕ್ಕ ತಗೊಂಡ್ ಹೋಗಾಕ ನಂಗ ಅದು ರೊಕ್ಕ ತಗೊಂಡ್ ಹೋಗಾರೆ ಅವ್ವ ಬರ್ತಾಳಲ್ಲ, ಅವಾಗಾರೆ ಅವ್ವನ್ ಮಾರಿ ನೋಡ್ ನಂಗ ಅವ್ವ ಅಂದ್ರ ಎಲ್ಲ ರೀ. ಸೊ ಅವಾಗಾರೆ ನಮ್ಮ ಅವ್ವ ಬರ್ತಾಳಲ್ಲ ಅಂತಂದು. ಅಂಡ್ ನಾ ಯಾವತ್ತು ಕೋಪ ಮಾಡ್ಕೊಳ್ಳಿಲ್ರಿ. ನೀ ಎದಕ್ ಬರ್ಲಿಲ್ ಬೇ ಯವ್ವ, ನೀ ಎಂತ ಯವ್ವ, ಒಳಗ್ ದುಃಖ ಆಗುದು. ನಿನ್ ಮಗಳ್ ನೋಡಾಕ್ ಬರಾಕ್ ಆಗಿಲ್ಲ, ನಿನ್ನ ಮಗನ್ನ ಗಂಡನ್ ಸಂಬಂಧ ಅಡ್ ದೂರ ಹೋಗಿ ಆಕಿ ಪರಿಸ್ಥಿತಿ ಆಕಿಗೈತಿ, ನನ್ನ ಪರಿಸ್ಥಿತಿ ನನ್ಗೈತಿ. ಆಕಿನ ಯಾವತ್ತು ಅವ್ವನ್ ನೋಡ್ಲಿಲ್ರಿ. 2 ಹೆಣ್ಮಕ್ಳು ಒಂದು ಫ್ಯಾಮಿಲಿ ಹೊಡೆದಾಡಕತ್ತೀವಿ, ಇಬ್ರು ಅಷ್ಟ ಕಟಾನ್ ಕಟ್ಟಿದೀವಿ. ಆಕಿ ಜೀವನಕ್ಕೆ ಹೊಡೆದಾಡಕತ್ತಾಳ, ನಾನು ನನ್ನ ಜೀವನಕ್ಕೆ ಹೊಡೆದಾಡಕತ್ತೀವಿ. ಇಬ್ರು ಚಲೋ ಆದ್ರೆ ಇಬ್ರು ಜೀವನ ಚಲೋ ಆಕೈತಿ, ಅಷ್ಟೇ ರೀತಿ ತಿಳ್ಕೊಂಡಿದ್ರು. ಆಯ್ತು, PUC ಆತ್ರಿ, ನಮ್ಮ ಅದೆಲ್ಲ ಆತ. ಸೊ ಸ್ಕೋರು ಚಲೋ ಆತ, ಇಂಜಿನಿಯರಿಂಗ್ ಆಯ್ತು. ಇವ್ರೇನೋ ಹೆಲ್ಪ್ ಮಾಡ್ಬಿಟ್ಟಿರ್ರಿ, CET ಬ್ಲಾಕ್ ಮಾಡಕ್ ಹೆಲ್ಪ್ ಮಾಡಿದ್ರೆ. ಕಾಲೇಜ್ ಫೀ ರೀ ಎಷ್ಟು? 1 ಲಕ್ಷ ಬೇಕ್ರಿ ಕೈ. ಹಾಸ್ಟೆಲ್ ಫೀ ಎಲ್ಲ ಹಿಡಿದು 1.5 ಲಕ್ಷ ರೊಕ್ಕ ಬೇಕ್ರಿ. ನಮ್ಮವ್ವ ಕೇಳಿದ್ರ ಒಲ್ಯವ್ವ ಇನ್ನೊಂದ್ 4 ತಿಂಗಳದಾಗ 18 ಹಾಕವು, ಮದ್ವಿ ಮಾಡ್ಕೊ, ಮುಂದೆ ಎದಕ್ ಓದಾಕ್ ಹೋಗಿ. ನನಗ ಬರ್ತಾ ದುಡಿಬೇಕು, ಹೊರಗೆ ಹೋಗ್ಬೇಕು, ಅರ್ಜ್ ಚಾಕತ್ತಂದ್ರೆ ಇವ್ರು ಬಡತನ ರೀ. ಬಡತನನ ಪುಷ್ ಮಾಡಿದ್. ಇಷ್ಟು ಬಡತನ ಐತ್ಲ, ನಾ ಯಾವ್ದ್ರೆ ರೊಕ್ಕ ಮಾಡೋ ಕೋರ್ಸ್ ಮಾಡ್ಬೇಕು. ಈಗ ಟ್ರೆಂಡಿಂಗ್ ಇರೋದು ಯಾವ್ದ್ರೆ ಚಲೋ ರೊಕ್ಕ ಅಂದ್ರೆ 1 ತಿಂಗಳಿಗೆ 50,000 ರೂಪಾಯಿ ಅಷ್ಟರೇ ಬರುವಂಗೆ ಕೋರ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪ ಬಡತನದಿಂದ ಹೊರಗೆ ಬರ್ಬೋದು. ಒಂದು 10-15 ಲಕ್ಷ ಸಾಲ ಐತ್ಲೋ, ಮುಗಿಸ್ಬಿಡ್ತನು. ನನ್ನ ಮದ್ವೆ ವಯಸ್ಸು 25. ಅವಾಗ ಅನ್ಕೋತೀನಿ 25ಕ್ಕೆ ಮದುವೆ ಹಾಕಿನಿ ಅಂತ. ಈಗ ಅನ್ಕೋತೀನಿ ಇನ್ನೂ 4 ವರ್ಷ ಆಗೋದಿಲ್ಲ ಅಂತ. ಅವಾಗ ಈ ಏಜಿಗೆ ಅನ್ನೋಷ್ಟಿಗೆ ನೌಕರಿ ಮಾಡಿ ತೀರಿಸ್ಬೇಕು. ಅವಾಗ ನನ್ನ ಕಣ್ಣಿಗೆ ಕಾಣಿದ್ದು ಇಂಜಿನಿಯರಿಂಗ್. ಒಂದು 5 ವರ್ಷದ ಹಿಂದೆ ಇಂಜಿನಿಯರಿಂಗ್ ಭಾಳ ಟ್ರೆಂಡಿಂಗ್ ರೀ. ಮೆಡಿಕಲ್ಲು ನನ್ನ ನೀಟುಗೂ ನಾವು ಹೋಗಕ್ಕೆ ಹೋಗಿಲ್ರಿ. ನೀಟ ಇಲ್ಲ, ಅದು ಭಾಳ ಲಾಂಗ್ ಪ್ರೊಸೆಸ್ ಆಕೈತಿ. IAS ಎಲ್ಲ ಅಟೆಂಪ್ಟ್ಸ್ಗಳು ಕೊಡ್ಬೇಕು, ಅದು ರೊಕ್ಕಿನ ಸಲುವಾಗಲ್ಲ, ಅದ್ರ ಇಂಟೆನ್ಷನ್ ಬೇರೆ, ಅದು ಪ್ರೊಸೆಸ್ ಬೇರೆ. ಸೊ ಅಲ್ಟಿಮೇಟ್ಲಿ ಕಾಣಿದ್ದ ಇಂಜಿನಿಯರಿಂಗ್ ರೀ. ಸೊ ಎಲೆಕ್ಟ್ರಾನಿಕ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಒಳಗ JC ಒಳಗ್ ಸೀಟ್ ಸಿಗ್ತದೆ. ರೊಕ್ಕ ನಮ್ಮ ಮಾಮ ಕೇಳಿದ್ರ ಮದ್ವೆ ಆಗಂಗಿಲ್ಲ ಅನ್ನೋದಕ್ ನಮ್ಮ ಮಾಮಾಗ್ ಸಿಟ್ರಿ. ಸೊ ಇಡೀ ಸಿಟಿಗೆ ಹೋಗ್ಬೇಡ ನೀ ಅಂತ. ಇಡೀ ಕುಟುಂಬದವ್ರು ನಿಮ್ಮ ಮದುವೆಯಿಂದ ಬಿದ್ದಿದ್ರು, ನೀ ಮದುವೆ ಮಾಡ್ಕೊ ಸಿಟಿಗೆ ಹೋಗ್ಬಿಟ್ರೆ ನೀ ಹಾರಿ ಹೊಕ್ಕಿ ಅನ್ನೋದು ಇದು ಒಂದ್ ಲೈನ್ ರೀ. ಒಂದ್ 1000 ಸತಿ ಕೇಳಿನ್ರಿ. ಸಿಟಿಗೆ ಹೋಗ್ರೆ ಹಾರಿ ಹೊಕ್ಕಿ ಕೈ ಸಿಗುದಿಲ್ಲ. ಇಲ್ಲೇ ಎಲ್ರಿ BA ಮಾಡು, ನಾರ್ಮಲ್ ಏನ್ರಿ ಮಾಡ ಡಿಗ್ರಿ. ನನ್ ಮ್ಯಾಥ್ಸ್ ಇಷ್ಟ, ನಂಗೆ ಗಣಿತೊಳಗೆ ಏನ್ರಿ ಮಾಡ್ಬೇಕು, ನಾ ಅದ್ರೊಳಗೆ ಏನ್ರಿ ಅಚೀವ್ ಮಾಡ್ಬೇಕು, ನೀವ್ ಅದಕ್ಕೆ ಹಿಂಗ್ ಮಾಡಾಕತ್ತೀರಿ ಅಂತ ನಾನು ಮೇನ್ಸ್ ಎಲ್ಲ ಬರ್ದಿ. ನಾ JEE ಕ್ಲಿಯರ್ ಮಾಡಿ ನಿಮ್ ತಲೆ ಕೆಟ್ಟದನ್ ಹುಚ್ಚತ್ತದನ್ ನಿಮ್ಗ ಅಂತ ನಾ. ಆಮೇಲೆ ಅದೇ ಅವಾಗ್ಲೂ ಒಂದ್ಸತಿ ಅಟೆಂಪ್ಟ್ ಮತ್ತೆ ನಮ್ಮ ಮಾಮ ಅವ್ರಗಳಿಗೆ ಅಟೆಂಪ್ಟ್ ಮಾಡೋದಕ್ಕೆ, ಮದ್ವೆ ಮಾಡ್ಕೊಳಂಗಿಲ್ಲ ನಾ ಅಂತ ಅನ್ನೋದಕ್ಕೆ 1-2-3 ಸತಿ ಮತ್ತೆ ಜೀವ ಕಳ್ಕೊಳ್ಳೋಕತ್ತೆ. ಒಂದ್ 2-3 ಸತಿ ಅಟೆಂಪ್ಟ್ ಅದು ಗಿಮಿಕ್ ಮಾಡಿದ್ವಿ. ಅಂದ್ರೆ ಪ್ರಾಪರ್ ಆಗಿ ಮಾಡ್ಲಿಲ್ಲ. ಅವಾಗೆಲ್ಲ ಸ್ವಲ್ಪ ಬುದ್ಧಿ ಬಂದಿತ್ತು. ಬಾಟ್ಲಲ್ಲಿರೋ ಔಷಧಿ ಎಲ್ಲ ತೆಗ್ದು ನೀರ್ ಹಾಕಿ ಆ ತರದ್ದೆಲ್ಲ ಗಿಮಿಕ್ ಮಾಡೋದು. ಬೇಕು ಅಂತ ಬುರ್ಗಾ ಬರ್ಕೊಳ್ಳೋ ತರ ಮಾಡ್ಕೊಳ್ಳೋದು, ಬಾಯಿಯಿಂದ ನೊರೆ ಬರೋ ತರ ಹಂಗೆಲ್ಲ ಮಾಡ್ಕೊಂಡು ಒಡ್ದಾಗ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ಬೇಕು, ಬ್ಲಾಕ್ ಮೇಲ್ ಮಾಡಿ ಒಪ್ಪಿಸ್ಬೇಕು. ಆ ತರದ್ದು ಥಾಟ್. ದಯವಿಟ್ಟು ಯಾರು ಟ್ರೈ ಮಾಡಕ್ ಹೋಗ್ಬೇಡ್ರಿ ಹೇಳ್ತ್ನು. ನನಗ ಎಲ್ಲವ ಹನುಮಪ್ಪದ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಐತಿ. ನಿಮ್ ಕಡೆ ಇಲ್ಲ ಅನ್ಸಿದ್ರೆ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡ್ರಿ. ಒಂದಿಷ್ಟು ಮಂದಿಗೆ ಅವ ಅಂತೂ ಓಪನ್ ಆಗಿ ಹೇಳಿದ್ರು, ರೊಕ್ಕ ಇಲ್ಲವ ನಾವ ದುಡ್ಯಾಕ್ ಹೋಗಿವಿ, ಆದ್ರೆ ನೀನ ನನಗ್ ಕೊಡು ಅನ್ನೋ ಪರಿಸ್ಥಿತಿ ಒಳಗ ಅವ್ರಿ. ಮಾಮಂದು ಚಾಲೆಂಜ್ ಏನು ಅಂದ್ರೆ, ನಾನ್ ಇಲ್ದೆ ಅದ್ ಹೆಂಗ್ ಮೈಸೂರಲ್ಲಿ ನೀನ್ ಸೀಟ್ ತಗೊಂತೀಯ ನೋಡ್ತೀನಿ, ನನ್ ಸಪೋರ್ಟ್ ಇಲ್ದೆ ನನ್ ಮದ್ವೆ ಆಗಲ್ಲ ನೀನ್, ನಿನಗಿರುದ್ ನಾನ, ರೊಕ್ಕ ಇರು ಎಲ್ಲ ಸಪೋರ್ಟ್ ಇರೋದು ನಿಮ್ ಫ್ಯಾಮಿಲಿಗೆ ಇರೋದು ನಾ ಇಲ್ದ ನೀ ಹೆಂಗ್ ಕಲಿತೇನು. ಚಾಲೆಂಜಾ? ನಂಗೆ ಇಷ್ಟ ಚಾಲೆಂಜ್ ಕಟ್ತಾರ, ಇಷ್ಟ. ಶುರು ಆಯ್ತು. ಅದಾದ್ಮೇಲೆ ನಮ್ದು ಅರಿಯನ್ ಸ್ಕೂಲ್, ನಾನು ಹೈಸ್ಕೂಲ್ ಒಳಗೆ ಏನ್ ಕಲ್ತೀನ್ರಿ, ನಾ ಹೋಗಿ ಮೀಟ್ ಆಗಕ್ಕೂ ಆಗಿದ್ದಿಲ್ಲ, ಯಾಕಂದ್ರೆ ಜಮಖಂಡಿ ಒಳಗಿದ್ದೀನ್ರಿ. ಅವ್ರ ಸಂಸ್ಥೆ ಅವರು ಸರ್ ಸುನಿಲ್ ಸರ್ ಅಂತ, ಅವ್ರಿಗೆ ಕಾಲ್ ಮಾಡ್ತೀನ್ರಿ ನಾನು. ಏನು ಅಂತಂದ್ರೆ, ಸರ್ ಹಿಂಗಾಗ್ಯದ್ರಿ, ನನಗ ರೊಕ್ಕ ಬೇಕಾಗ್ಯದ. ಸೊ ಅನಿಲ್ ಸರ್ ಅಂಡ್ ಸುನಿಲ್ ಸರ್ ನಮ್ದು ಇನ್ಸ್ಟಿಟ್ಯೂಟ್ದು
ಸ್ವಲ್ಪ ಹೈ ಪೊಸಿಷನ್ ಅಲ್ಲಿರೋ ಬ್ರದರ್ಸ್ ರೀ ಅವರು. ಸೊ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಸರ್ ಹಿಂಗೆ ನಂಗೆ ರೊಕ್ಕ ಬೇಕಾಗಿದೆ ಅನಿಲ್ ಸರ್ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ಎಷ್ಟು ಬೇಕಮ್ಮ ಸರ್ ಸದ್ಯಕ್ಕೆ 1 ಲಕ್ಷ ಬೇಕು ಸರ್. ಹೆಂಗಮ್ಮ ಹೆಂಗ್ ನಂಬ್ಕೊಂಡು ಕೊಡೋದು, ಊರಾಗ ಯಾರು ಕೊಡಾಕ್ ರೆಡಿ ಇಲ್ರಿ. ಯಾಕಂದ್ರೆ ಸಾಲ ಮಾಡಿ ಊರ್ ಬಿಟ್ಟು ಹೋದ್ ಮಗಳಿಗೆ ಹೆಂಗ್ ರೊಕ್ಕ ಕೊಡ್ತಾರ್ರಿ, ಕೊಡಲ್ಲ. ಅವ್ರು ಓಪನ್ ಆಗಿ ಅಲ್ಲವಾ ನಿಮ್ಮ ಅವ್ವ ಅಪ್ಪ ಸಾಲ ಮಾಡಿ ಹೋಗ್ಯಾರ ಹೆಂಗ್ ಕೊಡ್ತಾರೆ ಸರ್, ಟೈಮ್ ಕೊಡ್ರಿ 6 ತಿಂಗಳು ಎಜುಕೇಶನ್ ಲೋನ್ ಪ್ರೊಸೆಸ್ ಲಾಂಗ್ ಪ್ರೊಸೆಸ್ ರೀ. ಅದು ಲೋನ್ ಆದ್ಮ್ಯಾಗ ಪೈಲ ನಿಮ್ಗ ಕರ್ದನ ರೊಕ್ಕ ಕೊಡ್ತೀನ್ರಿ ಸರ ಅಂತಂದು. ನಮ್ಮವ್ವ ಊರಾಗಿದ್ದಿರ್ರಿ ಅಷ್ಟೇ ರೀ ಸರ್ ನಾ ಹೇಳಿದ್ದೆ. ನಮ್ಮವ್ವ ಬಂದ್ರು ಹಿಂಗೆ 1 ಲಕ್ಷ ಪಿಶ್ವಿ ತುಂಬಿ ಕೊಟ್ಟು ನಮ್ಮ ಅವ್ವಂಗೆ ಕೊಟ್ಟು ಕಳ್ಸಿದ್ರು. ಏನು ಅಡ ಇಟ್ಕೊಳ್ಳೋದು ಏನು ಮಾಡ್ಲೇ ಇಲ್ಲ, ಏನು ಒಂದು ಕಾಲ್ ಒಂದು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಒಂದ್ ಕಡೆ ಸೈನ್ ಮಾಡ್ಕೊಳ್ಳಿಲ್ಲ, ಒಂದು ಬಾಂಡ್ ಮಾಡ್ಕೊಳ್ಳಿಲ್ರಿ. ಅದೇ ಸರ್ ನೋಡಿ, CET ತುಂಬಬೇಕಾದ್ರೆ ತುಂಗಳವ್ರಾಗಿರ್ಲಿ, ನಾನು ಈಗ ತುಂಬಬೇಕಾದ್ರೆ ಇವರು ಚೌಗ್ಲೆದವ್ರಾಗಿರ್ಲಿ, ಇವ್ರು ಅನಿಲ್ ಸರ್ ಎಲ್ಲ ನಂಗೆ ಹೆಲ್ಪ್ ಮಾಡಿದ್ದೆ ನಾ ಇಲ್ಲಿ ತನ ಹಿಂಗೆ ಬಂದಿದ್ರಿ. ಅವ್ರು ತಗೊಂಡ್ಬಂದ್ರು, ನಾನು ಅವರೆಲ್ಲ ಹೋದ್ವಿ ರೀ, ಮೈಸೂರಿಗೆ ಹೋದ್ವಿ, ಅಡ್ಮಿಷನ್ ಮಾಡ್ಕೊಂಡ್ವಿ. ಒಂದಿಷ್ಟು ಕಡಿಮೆ ರೊಕ್ಕ ಇತ್ತು, ಅವ್ರಿಗೆ ತುಂಬ್ತೀನಿ ಅಂತ ಹೇಳಿದ್ವಿ. ಊರಿಗೆ ಬಂದ್ಮೇಲೆ ಅಲ್ಲೆಲ್ಲಿ ಚುಟುಮುಟು ರೊಕ್ಕಗೊಳೆ ಮಾಡಿ ಊರನ್ನವ್ರು ಭಾಳ ಹೆಲ್ಪ್ ಮಾಡಿದ್ರಿ ಸರ್. ಓದಾಕತ್ತಿ 10,000 ಬೇಕಾ ತಗೋ, ಡೈರಿ ಓನರ್ ನಮ್ಮ ಚಾಚು ಮಾಮ ಅಂತೆಲ್ಲ ರೀ 10,000 ಬೇಕಾ ತಗೋ, ಆಯ್ತು ನನ್ನ ಕೈಲಿ ಆದಟ್ಟು ಕೊಡ್ತೀನಿ. ಬಡತನ ಹೆಣ್ಮಗಳು ನೀವು ಓದ್ಬೇಕಂತಿಲ್ಲೋ ಪ್ರತಿ ವರ್ಷ ಬೇಕಲ್ಲ, ಅದು ಮಾಡಿ ಲೋನ್ ಮಾಡ್ಕೊಂಡಲ್ರಿ ಎಜುಕೇಶನ್. ಅದ್ 6 ತಿಂಗಳ ಆದ್ಮೇಲೆ ಲೋನ್ ಇನ್ನೊಂದ್ ಪ್ರಾಬ್ಲಮ್ ರೀ, ನಮ್ಮ ಅವ್ವ ಅಪ್ಪಾರ್ದ ಲೋನ್ ಕೊಡಂಗಿಲ್ರಿ. ಜಾಮೀನ್ ಯೂಶುವಲಿ ಪೇರೆಂಟ್ಸ್ ಅಕೌಂಟ್ ಜಾಯಿಂಟ್ ಮಾಡಿ ಲೋನ್ ಕೊಡ್ತಾರ್ರಿ. ಇವ್ರದ್ದು ಏನಾಯ್ತದ ಕೊಡ್ತಾರ್ರಿ. ಮತ್ತೆ ಆಮೇಲೆ ಊರಾಗ ಹೋಗಿ ಬೇಡಿ ಜಾಮೀನ್ ಕೇಳ್ತೀವ್ರಿ. ಗೊತ್ತಲ್ರಿ ಜಾಮೀನ್ ಅಂದ್ರೆ. ಸೊ ಪವಾರ್ ಅನ್ನಾರ್ ಇದ್ರ, ಸೊ ಪರ್ಸು ಪವಾರ್ ಅನ್ನಾರ್ ಅಂತ್ರಿ, ಅವ್ರ ನಮ್ ಪಪ್ಪಾರ್ ಪರಿಚಯ ಇರೋರ್ರಿ. ಅವ್ರ ಅನ್ನಾರ್ಗ್ ಹೋಗಿ ಅವ್ರದ್ದು ಮನಿ ಅಡ ಇಟ್ಟು ಅವ್ರದ್ದು ಜಾಮೀನ್ ಮಾಡಿಸಿ ನನಗೆ ಎಜುಕೇಶನ್ ಲೋನ್ ಮಾಡ್ಕೊಟ್ರಿ. ಪವರ್ ಸರ್ ಗ್ರೇಟ್ ನೀವು. ಆಯ್ತಾ, ಅವರು ಅರುಣ್ ಮಾಮ ಅವ್ರು ಮಾಡ್ಕೊಟ್ಮೇಲೆ ನಂದು ಎಜುಕೇಶನ್ ಲೋನ್ ಆತ್ರಿ. ಲೋನ್ ಆಗಿದ್ದ 10 ಸೆಕೆಂಡಿಗೆ ನಾನು ಅವ್ರಿಗೆ ಕಾಲ್ ಮಾಡಿ, ನಮ್ಗೆ ಏನು ಇದ್ ಮಾಡ್ಕೊಟ್ಟಿದ್ರು ಚೌಗ್ಲೆ ಅನ್ನಾರ ನಮ್ಮ ಸಂಸ್ಥೆದವ್ರು ಆರ್ಯನ್ ಸ್ಕೂಲ್ ಅವ್ರು, ಅವ್ರಿಗೆ ಕರೆದು ಅವ್ರಿಗೆ ರೊಕ್ಕ ಕೊಟ್ಟು ಥ್ಯಾಂಕ್ ಯು ಸರ್. ಅವ್ರು 1 ರೂಪಾಯಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ, ಬಡ್ಡಿ ತಗೊಳ್ಳಿ.